ಆನೆ ನೀರೊಳಗೆ ಹೋತಂದ್ರೆ ಬೇಕಾದಷ್ಟು ಮೀನು ಬರಲಿ, ಅದು ಒಟ್ಟ ಅಂಜೋದಿಲ್ಲ ಅಂತದು. ಆನೆ ನೀರೊಳಗೆ ಮೀನು ಕಂಡು ಅಂಜುವುದೇ ಹೀನ ಮಾನವರು ಬೀರು ನುಡಿಗೆ ತತ್ವಜ್ಞಾನಿ ಅಂಜುವಣೆ ಅಂತ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಿದ್ರು. ಹಂಗಿರ್ಬೇಕಂತ ನಾವು ಅಧ್ಯಾತ್ಮ ಮಾಡೋರು ಹೆಂಗಿರ್ಬೇಕಂತಂದ್ರೆ ಎದಕ್ಕೂ ಅಂಜದಂಗೆ ಇರ್ಬೇಕು. ಅವು ಆತ್ಮಾನಂದಪ್ಪ ಅವ್ರು ಹೆಂಗೆ ಇದು ಸಂಪ್ರದಾಯ ಹೆಂಗೈತಂದ್ರೆ ಭಾಳ ಜಗತ್ತಿನೊಳಗೆ ಗಟ್ಟಿಮುಟ್ಟಿದ್ದಂಥದ್ದು ಇದು ಒಂದು ಆತ್ಮಾನಂದಪ್ಪ ಅವ್ರ ಗರಡಿ ಅಂದ್ರೆ. ಆತ್ಮಾನಂದಪ್ಪ ಅವ್ರಿಗೆ 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು. 2ನೇ ಮಗ PUC ಸೆಕೆಂಡ್ ಇಯರ್ ಇದ್ದಾಗ ಹೇಳಿರಂತ ಅವ್ರ ಅಪ್ಪ ಅವ್ರಿಗೆ, ಅಪ್ಪ ಅವ್ರ ಹೊಟ್ಟೆ ನುಸಾತತ್ರಿ, ನಂಗೆ ಭಾಳ ತ್ರಾಸಾಗತ್ತೈತಿ, ಶರೀರ ಭಾಳ ತ್ರಾಸಾಗತ್ತೈತಿ. ಅಲ್ಲಪ್ಪ ಈಗ ಶರೀರ ತ್ರಾಸಾಗೋದನ್ನು ಯಾರ ಇಟ್ಕೊಂಡು ಅಡ್ಡಾಡ್ತಾರೆ, ನಮ್ಮ ಮಕ್ಕಳಿಗೆ ಬಿಟ್ಟು ಬಿಡ್ಬೇಕು ಅದನ್ನ ಅಂದ್ರೆ ಅಂತ ಆತ್ಮಾನಂದಪ್ಪ ಅವ್ರು. ಹಂಗೆ ಅಂದಾರು ಸಂಜೆಕಂದು ಶರೀರ ಬಿಟ್ರು ಅದು ಕಾಲೇಜ್ಗೆ ಹೋಗಾರ ಅವ್ರು 2ನೇ ಮಗ. ಮುಂದೆ ಅದು ಶರೀರ ಹೋಗಿ ಸ್ಮಶಾನದೊಳಗಿಟ್ಟ 1 ತಾಸು ಶಾಸ್ತ್ರ ನಡೆಸ್ಯಾರ ಆತ್ಮಾನಂದಪ್ಪ ಅವ್ರು. ಅಂಥ ಒಂದು ಸಂಪ್ರದಾಯ ಇದೆ. ನಾವು ನೀವೆಲ್ಲರೂ ಅವ್ರ ಗರಡಿ ಒಳಗೆ ನಾವು ಯಾಕೆ ಶಾಸ್ತ್ರ ನಡೆಸ್ಬೇಕಂತಂದ್ರೆ ಕಲ್ಮಿಷನ ಹೇಳಿರಲ್ಲ, ಈಗ ಹೆಣ್ಣಿನ ಶರೀರ ಇರಲಿ ಗಂಡಿನ ಶರೀರ ಇರಲಿ, ಇದು ಎಲ್ಲಿವರೆಗೆ ಇನ್ನೊಬ್ರಿಗೆ ಉಪಕಾರ ಇರ್ತೈತೆ ಅಲ್ಲಿ ಮಟ್ಟ ಅಷ್ಟೇ ಇದಕ್ಕೆ ಬೆಲೆ. ಯಾವಾಗಿದು ಉಪಯೋಗ ಇಲ್ಲದಂಗೆ ಹಾಕತಿ ಅವಾಗ ಯಾರು ಬೆಲೆ ಕೊಡೋದಿಲ್ಲ ಇದ್ದವ್ರು. ಅದಕ್ಕೆ ನಮ್ಮ ಕಮಡೋಳಿ ಗೌಡ್ರು ಹೇಳ್ತಿದ್ರು, ಲಾಸ್ಟಿಗೆ ನಿನಗೆ ಸಿಗೋದು ಲಂಬರ್ ರೂಮನ್ನು ಅಂತಿದ್ರು ಅವ್ರು. ಲಂಬರ್ ರೂಮ್ ಅಂದ್ರೆ ಬಾತಿಗೆ ಬಾರ ಸಾಮಾನ ಒಗಿಯುವಂಥ ಒಂದು ಕೋಲೆ, ಲಾಸ್ಟಿಗೆ ನಿನಗೆ ಅದಾಗತಿ. ಅದಕ್ಕೆ ಅಲ್ಲಿ ಒಗಿದಂಗೆ ಎಲ್ಲೆಲ್ಲಿ ಸತ್ಸಂಗ ನಡೆದಿರ್ತೈತಿ, ಎಲ್ಲೆಲ್ಲಿ ಅಧ್ಯಾತ್ಮ ನಡ್ತೈತಿ ಅಲ್ಲಿ ಹೋಗಿ ತಿಳ್ಕೊಂಡ ನಾಳೆ ನಮ್ಮ ವಯಸ್ಸು ಹೋದಾಗ ನಾವು ಹೆಂಗಿರ್ಬೇಕು ಅನ್ನೋದಕ್ಕೆ ನಾವು ಗಟ್ಟಿ ಮಾಡ್ಕೋದಕ್ಕಿಂತ ಸತ್ಸಂಗಕ್ಕೆ ಬರ್ಬೇಕು, ಹುಡುಕ್ಯಾಡ್ಕೊಂಡು ಹೋಗ್ಬೇಕು ನಾವು ಇಂಥಲ್ಲಿ. ಅದಕ್ಕೆ ನಾವು ವಯಸ್ಸು ಹೋದ್ಮೇಲೆ ನಾವು ಹೆಂಗಿರಬೇಕು ಜೀವನದಾಗ ಅಂತಕ್ಕಂಥದ್ದನ್ನು ನಮಗೆ ಇಲ್ಲಿ ಪಾಠ ಕಲಿಸ್ತೈತಿ. ಅದಕ್ಕೆ ಏನು ಹಿಂಗೆ ಕುರುಬರ್ಸವರು ಎಲ್ಲ ಅನೇಕ ವಿಚಾರಗಳನ್ನು ಹೇಳಿರು, ಭಾಳಷ್ಟು ಹೇಳಿ ಭಾಳಷ್ಟು ಎಲ್ಲ ನಮಗೆ ತಯಾರು ಮಾಡಿ ಹೋಗ್ಯಾರ. ಅದಕ್ಕೆ ಇನ್ನು ಕಮಿಷನ ಒಂದು ಕೆಲಸ ಮಾಡೋಣ್ರಿ, ನೀವು ರವಿವಾರಕ್ಕೊಮ್ಮೆ ಬರ್ರಿ, ನಾವು ಅಂಕಾರ ದಿನ ಕೂಡೇ ಕೊಡ್ತಿರ್ತೀವಿ. ನಮ್ಮ ಬಟ್ಟಂಗಿ ಅಜ್ಜಾರು ಬೆಳಿಗ್ಗೆ 5:15 ಎದ್ದು ಅವ್ರ ಮನೆಯಿಂದ ಬಿಡ್ತಾರೆ ರೀ, ಆ ರೋಡ್ ಹಿಡ್ದ ಬರ್ತಾರೆ, ವಾಕಿಂಗ್ ಆಕತಿ ಇಲ್ಲಿ ಮಠ. ಮತ್ತು ಇಲ್ಲಿಂದ ನಾವು ಕೂಡಿ ಹೋಕ್ಕೇವಿ. ಯಾಕಿಂತ ಕೆಲಸ ನಾವು ಮಾಡಬಾರ್ದು? ಹೋಗುವುದು ಕಾಯ ವ್ಯರ್ಥ, ಇದರ ಲಾಭ ತಿಳಿದವ ಯೋಗಿ ಸಮರ್ಥ. ಹಿಂಗೆ ನಮ್ಮ ಶರೀರ ಹೋಗತಿ, ಹೋಗೋಕ್ಕಿಂತ ಮೊದಲು ಇದರ ಲಾಭ ಮಾಡ್ಕೋಬೇಕು. ಅದಕ್ಕೆ ಯಾರ್ಯಾರಿಗೆ ಸಾಧ್ಯ ಐತಿ ಅವರೆಲ್ಲ ಬೆಳಿಗ್ಗೆ 6 ಗಂಟೆಗೆ ಬರ್ರಿ, 6ರಿಂದ 7 ಗಂಟೆ ಶಾಸ್ತ್ರ ನಡೆಸ್ತೀವಿ. ಸಾಮಾನ್ಯ ಗ್ರಂಥ ನಡೆಸೋದಿಲ್ರಿ ನಾವು. ಮತ್ತಿಲ್ಲಿ ಶಿವಾನಂದ ಅಜ್ಜ ಅವ್ರದ್ದು ನೀತಿ ಬೋಧ ಮಾರ್ಗ ಒಂದು ಗ್ರಂಥ ಮುಗಿತೀಗ ನಂಬದು ಮುಗಿದು ಮತ್ತೆ ಬೇರೆದು ಹಚ್ಚೇವೀಗ. ಆ ಗ್ರಂಥ ಏನಾರ ನೀವು ಕೇಳಿಬಿಟ್ರಂದ್ರೆ ಜೀವನದಾಗ ಹೆಂಗೆ ನಡಿಬೇಕು ಅನ್ನೋದು, ಎಲ್ಲಿ ಉಳ್ಬೇಕು, ಎಲ್ಲಿ ಮಲಿಮೂತ್ರ ಮಾಡಬೇಕು, ನಾವು ಕುಂತಲ್ಲಿ ಎಂಥ ಶಬ್ದಗಳನ್ನು ಮಾತಾಡ್ಬೇಕು ಎಲ್ಲ ಹೇಳೋಗ್ಯಾರ. ಶಿವಾನಂದ ಅಜ್ಜವ್ರು ಒಂದು ಮಾತು ಹೇಳ್ತಾರು, ಯಾವ್ದಾರ ಚಪ್ರದಾಗಿನ ಒಂದು ಕಡ್ಡಿ ತೊಗೊಂಡು ಅದನ್ನು ಬಾಯಾಗ ಹಾಕೊಂಡ್ರೆ ಅದನ್ನು ತೀರ್ಸಾಕೆ ಬರ್ಬೇಕಂತ ಹೇಳ್ಯಾರ ಅವ್ರು. ಹಿಂಗೆ ಅನೇಕ ವಿಚಾರಗಳು ಎಲ್ಲ ಭಾಳ ಅದಾವೆ. ಅದಕ್ಕಿಂತ ಅವೆಲ್ಲ ಎಲ್ಲಿ ತಿಳಿತಾವೆ ಅಂದ್ರೆ ಇಂಥ ಸತ್ಸಂಗದೊಳಗೆ ಬಂದ್ರೆ ತಿಳಿತಾವೆ. ಅದಕ್ಕೆ ಯಾರ್ಯಾರಿಗೆ ಸಾಧ್ಯ ಐತಿ ಅವರೆಲ್ಲ ಈ ನಮ್ಮ ಶರೀರವನ್ನು ಹಂಗೆ ನಾವು ಹೋಗಿಸ್ಬಾರ್ದು, ಇದನ್ನು ಸಂಸ್ಕಾರಯುತವಾಗಿ ಮಾಡ್ಕೋಬೇಕು. ಅದಕ್ಕೆ ಯಾರ್ಯಾರು ಸಾಧ್ಯ ಐತಿ, ನಮ್ಮ ಸುರೇಶನ ನೋಡಿ ಅದನ್ನು ಬಾಡಿಗೆದ್ದನ್ನು ಮನೆ ಬಿಡಿಸ್ಬಿಟ್ಟಾವು. ಕುರುಬರ್ ಸರ್ ಹೇಳ್ಯಾರ, ಯಪ್ಪ ನಾ ಅದನ್ನು ಬಾಡಿಗೆನ ಬಿಡಿಸ್ಬಿಡ್ತಾನೆ ತಗೋ, ಅದನ್ನು ನಾವು ಸತ್ಸಂಗ ನಡೆಸೋಣ ಅಂತ ಬಿಡಿಸಿ ಸುಮಾರು 1 ವರ್ಷಕ್ಕೆ ಹಾಕ್ಬಂದ್ರಿ ಅಲ್ಲೇ ಸತ್ಸಂಗ ನಡ್ಸಾತೇವೆ. ಅದನ್ನ ಇನ್ನೋಟ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಒಂದು ಗುರಿ ಐತಿ. ಕುರುಬರ್ ಸರ್ ಹೆಂಗೆ ತಮ್ಮ ಪಗಾರದೊಳಗೆ ಹೆಂಗೆ ಆಶ್ರಮಗಳನ್ನು ಕಟ್ಟಿರು, ಸತ್ಸಂಗ ಮಾಡಿರು, ಅದೇ ಥರ ನಾವು ತನ್ನ ಅಳವಡಿಸ್ಕೊಂಡು ಜೀವನ ಮಾಡಾಕತ್ತಾನ. ಅದಕ್ಕೆಲ್ಲ ನಾವು ಸಾಥ್ ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಾಕತ್ತೀವಿ. ಅದಕ್ಕೆ ಯಾರ್ಯಾರು ಇಲ್ಲಿ ಐತಿ ಎಲ್ಲರೂ ಬೆಳಿಗ್ಗೆ ಸಾಧ್ಯ ಐತಿ ಬರ್ರಿ, ನಾವು ಯಾರು ಪೂರಿಗೆ ಒತ್ತಾಯ ಇಲ್ಲ. ಈಗ ನಂಗೆ ನೀತಿ ಬಂತಂದ್ರೆ ನಾವು ಹೋಗಿ ಬಡ ಹಾಸ್ಕೊಂಡು ಸುಮ್ಮನೆ ಮಕ್ಕೋತೇನೆ ನೋಡ್ರಿ, ಹಂಗೈತಿದ ಅಧ್ಯಾತ್ಮ ಅಂದ್ರೆ. ನೀವು ಬರ್ರಿ ಕರಿ ಅವಶ್ಯಕತೆ ಇಲ್ಲಿದೆ. ಯಾರಿಗೆ ಆನಂದ ಬೇಕಾಗಿತ್ತು ಅವ್ರು ಆನಂದ ಹೊಂದಿ ಬಿಡುವ. ಊಟ ಹೊಟ್ಟೆ ಸಿತ್ತಂದ್ರೆ ನಾ ಹೆಂಗೆ ಹೋಗಿ ಉಣ್ತೇನೆ, ಬರಿಪ ಎಲ್ಲರೂ ಕೊಡು ಉಣ್ಣು, ನೀವು ಬಂದಾಗ ನಾವು ಉಣ್ತೇನೆ ಅಂತೇವನ. ಹಂಗಿಲ್ಲ ಇದು ಅಧ್ಯಾತ್ಮ ಅಂದ್ರೆ ಹೆಂಗಂದ್ರೆ ನಮಗೆ ಬೇಕಾಗಿತ್ತು ನಾವು ಉಂಡು ಬಿಡೋದು, ಯಾರು ಕರಿದು ಅವಶ್ಯಕತೆ ಇಲ್ಲ. ನಾವ ತಿಳ್ಕೊಂಡ ಏನಾರ ನಾವು ಮಾಡ್ಕೋಬೇಕಪ್ಪ ನಾವು ಇಚ್ಛೆ ಉಳ್ಳವ್ರಿದ್ರೆ ಪ್ರತಿ ಮುಂಜಾನೆ ಬೆಳಿಗ್ಗೆ 6 ಗಂಟೆಗೆ ಬರ್ರಿ. ಮತ್ತು ರವಿವಾರಕ್ಕೊಮ್ಮೆ ನಮ್ಮ ಕಲ್ಮೇಶನ್ನ ಬರ್ತಾನೆ, ಎಲ್ಲರೂ ಚೆಂದಾಗಿ ನಡೆಸೋನು. ಅವ್ರು ಏನು ಮಹಾತ್ಮರು ಹಾಕಿಕೊಟ್ಟಾರ ಮಾರ್ಗದೊಳಗೆ ನಡೆಯೋಣ ಅಂತ ಹೇಳಿ ನಮ್ಮ ಮಂಜುನಾಥ್ ಸರ್ ಕೂಡ ಅವರು ಬರ್ತಾರೆ ನಮ್ಮ ಸತ್ಸಂಗಕ್ಕೆ. ಇಲ್ಲಿ ಬೆಳಿಗ್ಗೆ ಅವರು ಸೂಟಿ ಇದ್ದಾಗ ಅವರು ಬರ್ತಾರೆ. ಅವರು ಅನೇಕ ವಿಚಾರನ ಅವ್ರ ಜೈನ ಧರ್ಮದೊಳಗೆ ಏನು ಬರ್ತೈತೆ ಅವರು ಹೇಳ್ತಾರೆ. ಎಲ್ಲರೂ ಪರಸ್ಪರ ನಾವು ಚರ್ಚೆಗಳನ್ನು ಮಾಡ್ಕೊಂಡು ನಾವೊಂದು ಜ್ಞಾನವನ್ನು ನಾವು ಮಾಡ್ಕೋತೀವಿ. ಜೀವನದೊಳಗೆ ನಾವು ಗೃಹಸ್ಥ ಆಶ್ರಮಗಳಾಗಿದ್ದಕ್ಕೆ ನಾವು ಹೆಂಗೆ ಮನೆಯೊಳಗೆ ನಾವು ನಡಿಬೇಕಂತಕ್ಕಂಥ ವಿಚಾರಗಳು ಬರ್ತಾವೆ. ಅಂಥ ವಿಚಾರಗಳನ್ನು ನಮ್ಮ ಮಂಜುನಾಥ್ ಸರ್ ಕೂಡ
ಈ ಒಂದು ಕುರುಬರ್ ಸರ್ ಪುಣ್ಯ ನಿಮಿತ್ತವಾಗಿ ಬಂದಿದ್ದಾರೆ. ಅವರು ಕೂಡ ತಮ್ಮ ಅನುಭವವನ್ನು ಹಂಚ್ಕೋಬೇಕಂತ ಅವರಿಗೆ ಕೇಳ್ಕೊತಾ ಇದ್ದೀನಿ.